ಈ ಸ್ಟೋರಿ ಹಿಂದೆ ಎಲ್ಲ ಇದು ಒಂಥರ ಮಲತಾಯಿ ಅನ್ನುವಂತಹ ದೊಡ್ಡ ವಿಚಾರ ಇತ್ತು. ಬಟ್ ಇತ್ತೀಚೆಗೆ ಮಲತಾಯಿ ಆಗಲಿ ಹೆತ್ತ ತಾಯಿ ಆಗಲಿ ತನ್ನಂತೆ ಭಾವಿಸಿ ತನ್ನ ಮಕ್ಕಳಂತೆ ಭಾವಿಸಿ ಸಾಕಿ ಸಲುವಂಥ ತಾಯಿಯಂದಿರಿರ್ತಾರೆ. ಆದರೆ ಮಲಮಗಳು ಅನ್ನೋ ಕಾರಣಕ್ಕೆ ಮಗಳನ್ನು ಮೇಲಿಂದ ತಳ್ಳಿ ಸಾಯಿಸ್ಬಿಟ್ಟು ನಾಟಕ ಆಡಿರುವಂಥ ಒಬ್ಬ ತಾಯಿ ಬೀದರ್ನಿಂದ ಬರ್ತಾ ಇದ್ದಾಳೆ. ಸೊ ಬೀದರ್ನಲ್ಲಿ ಒಂದು ಘಟನೆ ನಡೆದಿದೆ. ಇಷ್ಟೊಂದು ಅಮಾನವೀಯ ಘಟನೆ ಅಂತಂದರೆ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ, ಪ್ರಪಂಚದಲ್ಲಿ ಕೆಟ್ಟ ತಂದೆ ಇರ್ಬೋದು, ಕೆಟ್ಟ ತಾಯಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ತನ್ನ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ದರೂ ಪರವಾಗಿಲ್ಲ, ಆದರೂ ಕೂಡ ಮಕ್ಕಳು ಅಂದರೆ ಮಕ್ಕಳ ಥರನೇ ನೋಡ್ಕೊಳ್ಬೇಕು, ಅದೇ ತಾಯಿಯ ಒಂದು ಧರ್ಮ. ಆದರೆ ಈ ಘಟನೆಯಲ್ಲಿ ಮಾತ್ರ ಇಷ್ಟು ಬೃಹನ್ನಾಟಕ ಆಡಿದಾಳೆ ಈ ತಾಯಿ ಅಂತಂದರೆ, ಮಗಳನ್ನು ಮೇಲಿಂದ ನೂಕಿ ಸಾಯಿಸಿ ತನಗೇನು ಗೊತ್ತಿಲ್ಲ ನಾನು ಮಲಗ್ತಾ ಇದ್ದೆ ಅಂತ ಡ್ರಾಮಾ ಆಡಿದಾಳೆ. ಆದರೆ CCTVಯಿಂದ ಆಕೆ ಮಾಡಿರುವಂಥ ದುಷ್ಕೃತ್ಯ ಬಯಲಾಗಿದೆ. ಏನದು ಸ್ಟೋರಿ ಬನ್ನಿ ನೋಡೋಣ. ಎಸ್, ಬೀದರ್ನಿಂದ ಬರ್ತಾ ಇರುವಂತಹ ಒಂದು ಸ್ಟೋರಿ ಇದು. 31 ವರ್ಷದ ಸಿದ್ಧಾಂತ್ ತನ್ನ ಮೊದಲನೇ ಪತ್ನಿ ಯಾವುದೋ ಒಂದು ಮಾರಣಾಂತಿಕ ಕಾಯಿಲೆಯಿಂದ ಸಾವನ್ನಪ್ತಾಳೆ. ಒಂದು ಮಗು ಇರುತ್ತೆ, ಹೆಣ್ಣು ಮಗು. ಮಗಳನ್ನು ಸಾಕೋದಕ್ಕೆ ತ್ರಾಸಾಗುತ್ತೆ. ಹೀಗಾಗಿ ಇನ್ನೊಂದು ಮದುವೆ ಆಗ್ತಾನೆ. ಮದುವೆ ಆದಂತಹ ಆ ಹೆಣ್ಣು ಮಗಳಿಗೆ ಇತ್ತೀಚೆಗೆ 2 ಅವಳಿ ಜವಳಿ ಮಕ್ಕಳಾಗ್ತಾರೆ. 18 ತಿಂಗಳು ಮಕ್ಕಳಾದ ಮೇಲೆ 2ನೇ ಹೆಂಡತಿ ಸ್ಕೆಚ್ ಹಾಕ್ತಾಳೆ ಮೊದಲನೇ ಹೆಂಡತಿಯ ಮಗಳನ್ನು ಕೊಲ್ಲೋದಕ್ಕೆ. ಜಸ್ಟ್ 6 ವರ್ಷ ಅಂತ ಅನಿಸುತ್ತೆ ಆ ಮಗುವಿಗೆ, 7 ವರ್ಷ. ಎಸ್, 7 ವರ್ಷ. ಹೆಸರು ಶಾನವಿ, ಮುದ್ದಾದ ಹುಡುಗಿ. 27ನೇ ತಾರೀಕು ಸುಮಾರು ಮಧ್ಯಾಹ್ನ 2:30 ಶಾನವಿ ಮನೆಯ ಟೆರಸ್ ಮೇಲೆ ಆಟ ಆಡ್ತಾ ಇರ್ತಾಳೆ. ಒಬ್ಬಳೇ ಇದ್ದಾಳೆ ಅಂತ ಗಮನಿಸಿದಂತಹ ಮಲತಾಯಿ ರಾಧಾ ಆಕೆಯನ್ನ ಕುಸಲಾಯಿಸಿ ಚೇರ್ ಮೇಲೆ ಹತ್ತಿಸಿ ಚೇರ್ ಮೇಲೆ ಬಕೆಟನ್ನು ಉಲ್ಟಾ ಇಟ್ಟು ತುದಿಗೆ ಕೂರಿಸ್ತಾಳೆ. ಅಷ್ಟೇ ಅಲ್ಲ, ಆಕೆಯನ್ನ ತಳ್ತಾಳೆ. ತಳ್ಳಿದ ತಕ್ಷಣ ಮಗು ಕೆಳಗಡೆ ಬೀಳುತ್ತೆ. ಅದಾದ ಮೇಲೆ ಮಗು ಕೆಳಗೆ ಬಿದ್ದದ್ದನ್ನು ನೋಡಿದಂಥ ಅಕ್ಕಪಕ್ಕದವರೆಲ್ಲ ಓಡೋಡಿ ಬರ್ತಾರೆ. ಮಗು ಕೆಳಗಡೆ ಬಿದ್ದಾಗ ಇಮಿಡಿಯೇಟ್ಲಿ ಮಗುವನ್ನು ಆಸ್ಪತ್ರೆಗೆ ಸಾಗಿಸ್ತಾರೆ. ಈ ಮಧ್ಯೆ ಸಿದ್ಧಾಂತ್ ಮಗುವಿನ ತಂದೆ ತನ್ನ ಹೆಂಡತಿಗೆ ಕೇಳ್ತಾನೆ, ಮಗು ಹೇಗೆ ಬಿತ್ತು, ನೀನೇನು ಮಾಡ್ತಾ ಇದ್ದೆ ಅಂತ. ನನಗೆ ಗೊತ್ತಿಲ್ಲ, ನಾನು ಮಲ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಎಲ್ಲರೂ ಹಾಗೆ ಭಾವಿಸಿರ್ತಾರೆ. ಕಾಲು ಜಾರಿ ಬಿದ್ದಿರಬೇಕು, ಮಗು ಟೆರಸ್ ಮೇಲೆ ಆಡ್ತಾ ಇತ್ತು, ಕಾಲು ಜಾರಿ ಬಿದ್ದಿರಬೇಕು ಅಂತ ಆಸ್ಪತ್ರೆಗೆ ಸಾಗಿಸ್ತಾರೆ. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಶಾನವಿ 7 ವರ್ಷದ ಹೆಣ್ಣು ಮಗು ಸಾವನ್ನಪ್ತಾಳೆ. ಅದಾದ ಒಂದು 15 ದಿನ ಆದ ಮೇಲೆ ಎದುರುಗಡೆ ಮನೆಯವರು ಸಿದ್ಧಾಂತ್ ಅಂದರೆ ಆ ಹೆಣ್ಣು ಮಗು ಸತ್ತೋಗಿದೆಯಲ್ಲ ಅದರ ತಂದೆಗೆ ಕಾಲ್ ಮಾಡ್ತಾರೆ. ನೋಡಿ, ನಮ್ಮನೆ CCTV ಫುಟೇಜ್ನಲ್ಲಿ ಒಂದು ವಿಡಿಯೋ ಇದೆ, ಈ ವಿಡಿಯೋ ನೋಡಿದ್ರೆ ನೀವು ದಂಗಾಗೋಗ್ತೀರಾ, ದಯವಿಟ್ಟು ನೋಡಿ ಅಂತ ವಾಟ್ಸಪ್ನಲ್ಲಿ ಆ ವಿಡಿಯೋ ಕಳಿಸ್ತಾರೆ. ಆ ವಿಡಿಯೋ ನೋಡಿದಂತಹ ಮಗುವಿನ ತಂದೆ ದಿಗ್ಭ್ರಾಂತರಾಗ್ತಾರೆ. ಯಾಕೆ ಅಂತಂದರೆ ಆ ವಿಡಿಯೋದಲ್ಲಿ ಈ 2ನೇ ಹೆಂಡತಿ ರಾಧಾ ಅನುಮಾನಾಸ್ಪದವಾಗಿ ಓಡಾಡ್ತಿರ್ತಾಳೆ. ಅಷ್ಟೇ ಅಲ್ಲ, ಟೆರೆಸ್ನ ಗ್ರಿಲ್ ಬದಿಯಲ್ಲಿ ಒಂದು ಚೇರ್ ಹಾಕಿ ಅದರ ಮೇಲೆ ಬಕೆಟನ್ನು ದಬ್ಬ ಹಾಕಿ ಈಕೆಯನ್ನು ಕೂರಿಸ್ತಾ ಇರುವಂತಹ ದೃಶ್ಯಗಳು. ಅಷ್ಟೇ ಅಲ್ಲ, ಅಕ್ಕಪಕ್ಕ ಕಾಣಬಾರ್ದು ಅಂತ ಮಂಡಿ ಮೇಲೆ ಒಂದು ರೀತಿ
ನಡೆದಾಡ್ತಾ ಇರುವಂತಹ ದೃಶ್ಯಗಳು ಕಂಡುಬರುತ್ತೆ. ಇದನ್ನು ನೋಡಿದಂತಹ ತಂದೆ ಸಿದ್ಧಾಂತ್ಗೆ ಬಹಳ ಬಹಳ ನೋವಾಗುತ್ತೆ. ಕೊನೆಗೆ ಅಜ್ಜಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಕಂಪ್ಲೇಂಟಲ್ಲಿ ಅಜ್ಜಿ ಹೇಳಿದ್ದಾರೆ, ಈ ಹಿಂದೆ ಕೂಡ ಮಲಮಗಳು ಅನ್ನೋ ಕಾರಣಕ್ಕೆ ಆ ಹುಡುಗಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ಲು. ಕೇವಲ 7 ವರ್ಷದ ಹುಡುಗಿಯ ಕೈಯಲ್ಲಿ ಮನೆ ಕೆಲಸ ಎಲ್ಲ ಮಾಡಿಸ್ತಾ ಇದ್ಲು. ಹೀಗೆಲ್ಲ ಮಾಡಬೇಡ, ಮನುಷ್ಯತ್ವ ಇಟ್ಕೋ, ತಾಯಿ ಅಂದರೆ ಮಲಮಗಳಾದರೂ ತಾಯಿನೇ, ಈ ಥರ ಮಾಡೋದ್ರಿಂದ ನಮಗೂ ತುಂಬ ಬೇಜಾರಾಗುತ್ತೆ ಅಂತ ತಿಳಿ ಹೇಳ್ತಾರೆ. ಆದರೆ ರಾಧಾ ಕೇಳೋದಿಲ್ಲ. ಕೇವಲ ಮಲಮಗಳು ಅನ್ನೋ ಕಾರಣಕ್ಕೆ ಆ ಹೆಣ್ಣು ಮಗುವಿಗೆ ಚಿತ್ರಹಿಂಸೆ ಕೊಡ್ತಿರ್ತಾಳೆ. ಮನೆಯಲ್ಲಿ ಯಾರೂ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಆ ಮಗುವನ್ನು ಮೇಲಿಂದ ತಳ್ಳಿ ಸಾಯಿಸಿದ್ದಾಳೆ. ಇಷ್ಟು ವರ್ಷ ಯಾಕೆ ಈ ಥರ ಮಾಡಿಲ್ಲ ಅಂದರೆ, ಇತ್ತೀಚೆಗೆ ಆಕೆಗೆ ಅವಳಿ ಜವಳಿ ಮಕ್ಕಳಾಗುತ್ತೆ. ತನ್ನ ಮಕ್ಕಳಿಗೆ ಈ ಮಗಳಿದ್ದರೆ ತೊಂದರೆ ಆಗುತ್ತೆ ಅಂತ ಆಕೆ ಅಂದ್ಕೊಂಡ್ಲೋ, ಅಥವಾ ಮಲಮಗಳು ಅನ್ನೋ ಕಾರಣಕ್ಕೆ ಆಕೆಯನ್ನು ಪ್ರೀತಿಯಿಂದ ನೋಡ್ಕೊಳ್ಳೋಕ್ಕಾಗಿಲ್ವೋ ಗೊತ್ತಿಲ್ಲ. ಆದರೆ ಇವತ್ತು ನಡೆದಿರುವಂಥ ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಆಕೆಯನ್ನು ಈಗ ಅರೆಸ್ಟ್ ಮಾಡಿದ್ದಾರೆ. ಈ ನಾಟಕ ಈಗ ಬಟಾ ಬಯಲಾಗಿದೆ CCTV ಫುಟೇಜ್ ನೋಡಿದ ಮೇಲೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ ಶಿವಯ್ಯ ಮಠಪತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಯ್ಯ, ಈಗ ಆ ಹೆಣ್ಮಗಳನ್ನ ಅರೆಸ್ಟ್ ಮಾಡಿದಾರಾ, ತಪ್ಪೊಪ್ಕೊಂಡಿದ್ದಾಳಾ? ಏನು ಹೇಳ್ತಾರೆ ಗ್ರಾಮಸ್ಥರು ಮತ್ತು ಆ ಹೆಣ್ಮಗುವಿನ ತಂದೆ ಅಜ್ಜಿ? ರಾಧಾ, ಸದ್ಯಕ್ಕೆ ಆ ತಾಯಿಯನ್ನ ಏನು ಅರೆಸ್ಟ್ ಮಾಡಿರುವಂತದ್ದು ಅಂತಂದ್ರೆ ಇದು ಒಂದು ಅಮಾನವೀಯ ಪ್ರಕರಣ ಬೆಳಕಿಗೆ ಬಂದಿದೆ. ಅಂದ್ರೆ ನಗರದ ಆದರ್ಶ ಕಾಲೋನಿಯ ಮನೆಯೊಂದರಲ್ಲಿ 3ನೇ ಮಹಡಿಯ 7 ವರ್ಷದ ಪುಟ್ಟ ಬಾಲಿಕೆಗೆ ನೂಕಿ ಮಲತಾಯಿ ಕೊಲೆ ಮಾಡಿದ್ದಾರೆ. ಸ್ವತಃ ಕುರಿತು ಏನು ಆ ಕುಟುಂಬಸ್ಥರೇ ಕೂಡ ಬೀದರ್ ನಗರದ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲು ಮಾಡಿರುವಂತದ್ದು. ಅಂತಂದ್ರೆ ಇದು ಕಳೆದ ತಿಂಗಳು ಆಗಸ್ಟ್ 27ನೇ ತಾರೀಕಿನಲ್ಲಿ ಈ ಘಟನೆ ಆಗುತ್ತೆ. ಈ ಘಟನೆ ಆದ ಬಳಿಕ ಇದೊಂದು ಆಕಸ್ಮಿಕ ಸಾವು ಅಂತ ತಿಳ್ಕೊಂಡು ಅವ್ರ ತಂದೆ ಆಗಿರ್ಬೋದು, ಕುಟುಂಬಸ್ಥರು ಗಾಂಧಿಗಂಜ್ ಪೊಲೀಸ್ ಠಾಣೆ ಇದೊಂದು ಆಕಸ್ಮಿಕ ಸಾವಾಗಿದೆ ಅಂತ ದೂರು ದಾಖಲು ಮಾಡ್ತಾರೆ. ಅದಾದ ಬಳಿಕ ಇದೇ ತಿಂಗಳು 12ನೇ ತಾರೀಕಿನಂದು ಅಲ್ಲಿ ಪಕ್ಕದ ಮನೆಯಲ್ಲಿ CCTV ದೃಶ್ಯ, ಅಲ್ಲಿ ಏನೋ ಅವತ್ತು ಘಟನೆ ಆಗಿತ್ತಲ್ಲ, ಘಟನೆ ಎಲ್ಲಾ ವಿವರದ ಒಂದು CCTV ದೃಶ್ಯ ಆಕೆಯ ಮೃತ ಬಾಲಕಿಯ ತಂದೆಗೆ ವಾಟ್ಸ್ಆಪ್ ಮೂಲಕ CCTV ದೃಶ್ಯ ಹಾಕಿದ ಬಳಿಕ ಈ ಒಂದು ಘಟನೆ ಯಾವ ರೀತಿ ಆಯಿತು ಅನ್ನೋದು ಕೂಡ ಸ್ಪಷ್ಟವಾಗಿ ಅವ್ರ ಕುಟುಂಬಸ್ಥರಿಗೆ ಕೂಡ ಗೊತ್ತಾಗುತ್ತೆ. ಹೀಗಾಗಿ ಏನು ಆ ಮಲತಾಯಿಯೇ ಆ ಬಾಲಕಿಯನ್ನ ತಳ್ಳಿ 3ನೇ ಮಹಡಿಯಿಂದ ಕೊಲೆ ಮಾಡಿರುವ ಕುರಿತು ಸ್ಪಷ್ಟವಾಗಿ ಆ ಒಂದು ಕುಟುಂಬಸ್ಥರಿಗೆ ಗೊತ್ತಾಗುತ್ತೆ. ಈ ಹಿನ್ನೆಲೆಯಲ್ಲಿ ಏನು ಈಗಾಗಲೇ ನಗರದ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಆ ಮೃತ ಬಾಲಿಕೆಯ ಅಜ್ಜಿ ಕೂಡ ದೂರನ್ನ ನೀಡಿದ್ದಾಳೆ. ಆ ದೂರಿನ ಹಿನ್ನೆಲೆಯಲ್ಲಿ ಏನು ಮಲತಾಯಿ ಇದಾರಲ್ಲ ರಾಧಾ, ಆಕೆಯನ್ನ ಪೊಲೀಸರು ಅರೆಸ್ಟ್ ಮಾಡಿ ಸದ್ಯಕ್ಕೆ ಈಗ ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು. ರಾಧಾ, ಓಕೆ ಶಿವಯ್ಯ, ಆ ಮಗು ನೋಡಿದರೆ ಪಾಪ ಕರಳು ಕಿವಿಚು ಬರುತ್ತೆ. ಎಷ್ಟು ಮುದ್ದಾಗಿದೆ ಆ ಮಗು. ಶಾನವಿ ಅನ್ನುವಂತಹ ಹೆಣ್ಮಗು, 7 ವರ್ಷ. ಅದಕ್ಕೆ ಪ್ರೀತಿ ವಾತ್ಸಲ್ಯದಿಂದ ತಾಯಿಯಂತೆ ಅಕ್ಕರೆಯಿಂದ ನೋಡ್ಕೊಳ್ಬೇಕಾದಂಥ ಈಕೆ ಮಲತಾಯಿ ಆದರೆ ಏನಂತೆ, ಎಷ್ಟೋ ಜನ ಇದ್ದಾರೆ ಮಲಮಕ್ಕಳನ್ನು ತನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿಕೊಂಡು ಸಾಕಿ ಸಲಹಿರುವಂಥವ್ರು. ಅಂಥದ್ದರ ಮಧ್ಯೆ ಈ 7 ವರ್ಷದ ಹೆಣ್ಮಗಳು ಹೆಚ್ಚಾಗ್ಬಿಟ್ಲ ಆ ತಾಯಿಗೆ. 7 ವರ್ಷದ ಹೆಣ್ಮಗಳು. ಭಾಳ ಜನ ಹೇಳ್ತಾರೆ ತಾಯಿಗೆ ಹೆಣ್ಮಕ್ಳು ಇರಬೇಕು ಅಂತ. ಒಂದು ಕಾಲದವರೆಗೆ ನೋಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಆ ಹೆಣ್ಣು ಮಗುವೇ ತಾಯಿ ಥರ ತಾಯಿಯನ್ನು ನೋಡ್ಕೊಳ್ತಾರೆ. ಅಂಥದ್ರಲ್ಲಿ ಈ ಥರದ ರಾಕ್ಷಸಿಯರು ಇರ್ತಾರೆ ಅಂದರೆ ಸ್ವಲ್ಪ ನಂಬೋದಕ್ಕೆ ಕಷ್ಟ. ಬಟ್ ಏನು ಹೇಳ್ಬೇಕೋ ಗೊತ್ತಾಗೋದಿಲ್ಲ. ಯಾಕಂದರೆ ಬೇರೆ ಯಾರು ತಪ್ಪು ಮಾಡಿದರೂ ಕೂಡ ಈ ಪ್ರಪಂಚ, ಈ ಸಮಾಜ ಒಪ್ಕೊಳ್ಳುತ್ತೆ. ಆದರೆ ತಾಯಂದರು ತಪ್ಪು ಮಾಡಿದಾಗ ಜೀರ್ಣಿಸ್ಕೊಳ್ಳೋದೇ ಕಷ್ಟ. ಯಾಕೆಂದರೆ ಅದೇನೋ ಅಂತಾರಲ್ಲ, ಹೆತ್ತ ತಾಯಿನೇ ವಿಷ ಉಣಿಸಿದರೆ ಹೇಗೆ, ಬೇಲಿನೇ ಎದ್ದು ಹೊಲ ಮೇಯಿದ್ರೆ ಹೇಗೆ ಅಂತ. ಇವೆಲ್ಲವೂ ಕೂಡ ಪ್ರಪಂಚದಲ್ಲಿ ತುಂಬ ರೇರೆಸ್ಟ್ ಕೇಸ್ಗಳು. ಅಂಥದ್ರಲ್ಲಿ ಈ ಮಗುವನ್ನು ಸಾಯಿಸೋದಕ್ಕೆ, ಆ ಮಗುನ ನೋಡಿದ್ರೆ ಸಾಯಿಸೋದಕ್ಕೆ ಮನಸ್ಸು ಬರೋದಿಲ್ಲ. ಅಷ್ಟು ಕ್ಯೂಟಾಗಿ ತುಂಬ ತುಂಬ ಚೆನ್ನಾಗಿದೆ ಆ ಮಗು. ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಮಕ್ಕಳೇ. ಶಿವಯ್ಯ, ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ.